ಏನ್ ಕೆಂಪಣ್ಣ ಬೇಲಿನೇ ಎದ್ದು ಹೊಲ ಮೇಯ್ದಂಗಾಯ್ತು. ಹೌದು ಕಣಪ್ಪ, ಏನು ಗೊತ್ತಾಗಕ್ಕಿಲ್ಲ. ಯಾರನ್ನ ನಂಬೋದೋ ಯಾರನ್ನ ಬಿಡೋದೋ ಒಂದು ಅರ್ಥ ಆಗಕ್ಕಿಲ್ಲ. ನಾವ್ ಕಂಡಂಗೆ ಚೇರ್ಮನ್ರು ಚಡ್ಡಿ ಹೆಂಗಿದ್ರು, ಪಟೇಲ್ರು ಲಾಡಿ ಹೆಂಗಿದ್ರು. ತೀಟ ಅಂತ ಸಾಲದಕ್ಕೆ ನಮ್ಮೂರ್ನಾಗೆ ನ್ಯಾಯ ಪಂಚಾಯತ್ಗೆ ಮಾಡೋರೆ ಅವ್ರು. ಅಂತವ್ರು ಹಾವು ಮುಂಗ್ಸಿ ತರ ಕಚ್ಚಾಡ್ಕೊಂಡು ಪಂಚಾಯತಿ ಕರ್ದಿರೋದ್ ನೋಡಿದ್ರೆ ಯಾವ ನನ್ ಮಕ್ಳು ನ್ಯಾಯವಾಗಿಲ್ವಲ್ರಪ್ಪ. ಯಾಕೆ ಕುಡ್ದಾಗ ಹೇಳಿದ್ರೆ ಬಿಡಿ. ನೀನೇನೇ ಹೇಳು ಲಿಂಗಣ್ಣ, ದೊಡ್ಡವ್ರ ಜಗಳ ಒಳ್ಳೇದಲ್ಲ, ಊರಿಗೆ ಲಕ್ಕ ಹೋಗ್ಬಿಡ್ದಂಗೆ. ಕರಿಯಪ್ಪ ಹೇಳೋದೇನೋ ನಿಜ ಕಂಡ್ರು. ನಾವೇನಾದ್ರು ತಪ್ಪು ಮಾಡಿದ್ರೆ ದಂಡ ಹಾಕ್ತಾರೆ, ಇಲ್ಲ ಊರ್ ಬಿಡಿಸ್ಬಿಡ್ತಾರಲ್ಲೋ. ಅದೇ ದೊಡ್ಡವ್ರು ತಪ್ಪು ಮಾಡಿದ್ರೆ ಮನ್ಮನೆ ಯಾಕುಟ್ಟೋಯ್ತದೆ? ಅನುಮಾನನೇ ಇಲ್ಲ. ಈ ನವಿನೂರು ಪಂಚಾಂಗದ ಪ್ರಕಾರ ಇವತ್ತಿನ ಪಂಚಾಯತಿಲಿ ರಾಜನಾಗಿದ್ದ ವ್ಯಕ್ತಿ ರಾಹು ಆಗ್ತಾನೆ, ಮಂತ್ರಿ ಆಗಿದ್ದ ವ್ಯಕ್ತಿ ಕೇತು ಆಗ್ತಾನೆ. ಶನಿ ಶಕುನಿ ರೂಪದಲ್ಲಿ ಪ್ರವೇಶ ಮಾಡಿ ಕೆಡಕ್ ಮಾಡ್ಬಿಡ್ತಾನೆ ಸ್ವಾಮಿ. ಅನುಮಾನನೇ ಇಲ್ಲ. ಹೌದು, ಇವತ್ತಿನಿಂದ ಗೌಡನಿಗೆ ನನ್ನಿಂದಾನೇ ಕೇಡ್ಗಾಲ ಶುರುವಾಯ್ತು ಅಂತ ತಿಳ್ಕೊ. ಆ ಊಸುರುವಳ್ಳಿ ಮೋಸ ನೋಡ್ಕೊಂಡು ಇಷ್ಟು ದಿವಸ ಸುಮ್ಕಿದ್ದೆ. ಇನ್ಮೇಲೆ ಸುಮ್ಕಿರಕ್ಕಿಲ್ಲ. ಬೀದಿಗೆ ಎಳಿತೀನಿ, ತಲೆ ಎತ್ಕೊಂಡು ತಿರ್ಗಾಡ್ದಂಗ್ ಮಕ್ ಉಗಿಸ್ತೀನಿ. ಹಂಗ್ ಮಾಡಕ್ಕೆ ಆ ಪಟೇಲ ಇನ್ನೊಂದ್ಕಿತ ಅವ್ರ ಅವನೋಟೆಲ್ ಹುಟ್ಟು ಬಂದ್ರು ಆಗಕ್ಕಿಲ್ಲ. ಯಾಕಾಗಕ್ಕಿಲ್ಲ? ನನ್ನ ಸತ್ಯಾನೇ ಅವನ ಪಾಲಿಗೆ ಸರ್ಪ. ಅವನ್ ದರ್ಪಕ್ಕೆಲ್ಲ ಹೆದರ್ಕೊಳ್ಳವನಲ್ಲ ನಾನು. ಅಖಾಡೆ ಕೇಳಿದ ಮೇಲೆ ಕಂಡ್ಲಾ ನನ್ ಪಟ್ಟೇನು ಅಂತ ಗೊತ್ತಾಗೋದು. ಸುತ್ತ 10-12 ಹಳ್ಳಿ ಹೊಗಳ್ತಾ ಇದ್ದಿ ಗುಡಿಗೌಡನ ಮೇಲೆ ಕಳ್ಳ ಮೋಸ್ಕಾರ ಅಂತ ಇಲ್ಲ ಸಲ್ಲದ ಆರೋಪ ಹೊರಸಕೊಟ್ಟವನು ಅವನು. ಕೊಡ್ತೀನ, ಸರಿಯಾಗಿ ಪಾಠ ಕಲಿಸ್ತೀನಿ. ಆ ಮಟ್ಟಕ್ಕೆ ಬಂದ್ರೆ ಅವನ ಎದೆ ಗೂಟ ಒರೆಸಿ ಚಟ್ಟ ಕಟ್ಟಿಸ್ಬಿಡ್ತೀನಿ. ನಡೆಯಲೇ. ಬೇಡಿ, ಆ ಗೌಡನ್ ಸವಾಸಕ್ ಮಾತ್ರ ಹೋಗ್ಬೇಡಿ ರೀ. ಬೇಡ ರೀ, ನಿಂತ್ಕೊಳ್ರಿ. ಪಕ್ಕದ ಮನೆ ಹಾಳಾಯ್ತದೆ ಅಂದ್ರೆ ದನ ಕಟ್ಟಕ್ಕಾಯ್ತದೆ ಅನ್ನೋ ಗೌಡನ್ ಎದುರಾಕೊಳ್ಳೋದು ಒಂದೇ, ಮೊಸಳೆ ಮೇಲೆ ಕುಂತು ದಡ ಸೇರೋದು ಒಂದೇ. ಸುಮ್ನಿತ್ ಬಿಡ್ರಿ. ನಿನ್ನ ಮಾತು ಕೇಳ್ಕೊಂಡು ನಾನ್ ಸುಮ್ಕಿದ್ರೆ ಆ ಗೌಡ ಪಾಳೆಗಾರಿಕೆ ಮಾಡ್ಕೊಂಡು ಕೊಳ್ಳೆ ಹೊಡಿತಾನೆ, ಊರ್ನೇ ನುಂಗ್ ಹಾಕ್ತಾನೆ. ನಾನ್ ಯಾರಿಗೂ ಅನ್ಯಾಯ ಮಾಡಿಲ್ಲ ಕಣೆ. ದೇವ್ರ ಮೆಚ್ಚೋ ರೀತಿಯಲ್ಲಿ ನ್ಯಾಯವಾಗಿ ನಿಯತ್ನಿಂದ ಬದುಕ್ತಾ ಇರೋನು. ಬರ್ತೀನಿ. ಅಪ್ಪ, ನಾವು ಬರ್ತೀವಪ್ಪ. ಬೇಡ ಕಡ್ಕಂದ, ಅಲ್ಲಿಗೆಲ್ಲ ನೀವು ಹೋಗ್ಬಾರ್ದು. ಬರ್ಲಿ ಬಿಡೆ. ನ್ಯಾಯ ಅನ್ಯಾಯಗಳ ತೀರ್ಮಾನವಾಗೋದನ್ನ ಮಕ್ಕಳು ನೋಡಿ ತಿಳ್ಕೋಬೇಕು, ಬರಲ್ಲ. ನಾನು ಹೇಳ್ಕೊಟ್ಟಿದ್ದೆಲ್ಲ ಚೆನ್ನಾಗಿ ಗೆಪ್ತಿದೆ ಅನ್ಲ ನಂಜ. ಇದೇನ್ ಗೌಡ್ರೆ ಹಿಂಗ್ ಕೇಳ್ತೀರಾ? ಊದ ಬತ್ತಿ ಹಚ್ಚಿ ಬಂದ್ರೆ ಇಡೀ ಊರಿಗೆ ಬೆಂಕಿ ಹಚ್ಚಿ ಬರೋ ಬಡ್ಡಿ ಮಗ ನಾನು. ಮಾತಾಡ ಫೇಮರ್ಸಿ. ಏನ್ ಗೌಡ್ರೆ, ವಿಚಾರಣೆ ಶುರು ಮಾಡ್ಬೋದಾ? ಓ, ಧಾರಾಳವಾಗಿ ಶುರು ಮಾಡಬಹುದು. ನಾನೇನ್ ತಪ್ಪು ಮಾಡಿದೀನಿ ಅಂತ ಹರಿಶ್ಚಂದ್ರನ್ ವಂಶದ ಈ ಕೊನೆ ತುಂಡೈತಲ್ಲ ಬುದ್ಧಿ, ಅದನ್ನ ಕೇಳಿ ತಿಳ್ಕೊಳ್ಳಿ. ಹೇಳ ಹೇಳು. ಹೇಳ. ನಾಲ್ಗೆ ಬಿಗಿ ಹಿಡಿ. ಹೊಸ್ದಾಗಿ ಮಾರವನ್ ಗುಡಿ ಕಟ್ಸೋಕೆ ಅಂತ ಚಂದ ವಸೂಲು ಮಾಡಿರೋ ಲಕ್ಷಾಂತರ ರೂಪಾಯಿ ಲಪ್ಟಾಯಿಸವನೇ ಈ ಗೌಡ. ಅಯ್ಯೋ ಮಾರವ, ಕೇಳ್ದೇನವ? ನನ್ನಂತ ಭಕ್ತನ ಮೇಲೆ ಎಂತ ಅಪವಾದ ಹೊರಸ್ತಾವ ನೀ ಪಟೇಲ. ಲೇ ಕೇಳ, ಈ ಊರ್ನೆ ಹುಟ್ಟಾಕಿ ಮಾರಿ ಗುಡಿ ಕಟ್ಟಿದ ವಂಶ ಕಂಡ ನಮ್ದು. ಅವಳ ದುಡ್ಡನೆ ಕತ್ತಿಲ್ನು ಅಂತ ದರಿದ್ರ ನನ್ಗೇನ್ಲ ಬಂದೈತೆ? ನಾನೇ ನನ್ ಕೈಯಾರ ದುಡ್ಡಾಕಿ ಮಾರವನ್ ಗುಡಿ ಕಟ್ಬೇಕು ಅಂತ ಮುಂದ್ ಬಂದವನು. ಏನೋ ಊರ್ನವರೆಲ್ಲ ನಾವು ಒಟ್ಟಿಗೆ ಸೇರ್ಕೊಂಡು ನಮ್ ಕೈಲಾದ ಉಪಕಾರ ನಾವು ಮಾಡ್ತೀವಿ. ಮಾರವನ್ ಒಕ್ಲೋರು ಬೆಂಗಳೂರು, ಮೈಸೂರು, ಬೊಂಬಾಯಿ ಕಡೆ ಎಲ್ಲ ಲಕ್ಷಾಧಿಪತಿಗಳಾಗಿ ಮೆರಿತಾವ್ರೆ. ಕೇಳಿದ್ರೆ ಗುಡಿ ಕಟ್ಟಕ್ಕೆ ಲಕ್ಷಾಂತರ ರೂಪಾಯಿ ಹಣ ತಗೊಂಡ್ಬಂದು ಸುರಿತಾರೆ. ಏನೋ ಒಂದ್ ಪುಣ್ಯದ ಕಾರ್ಯ ಆದ್ಮೇಲೆ 10 ಜನ ಸೇರ್ಕೊಂಡು ಒಳ್ಳೇದ್ ಮಾಡವ ಅಂತ ನಾನ್ ಹೇಳಿದ್ರೆ, ನನ್ನನ್ನು ಬಿಟ್ಟು ನಿನಗ್ ಬೇಕಾದವ್ರನ್ನ ಕರ್ಕೊಂಡು ಚಂದ ವಸೂಲು ಮಾಡಕ್ ಹೋದೆ. 6 ಲಕ್ಷ ರೂಪಾಯಿನ ಕೂಡ ಹಾಕಿದೆ. ತಳಪಾಯಕ್ಕೆ ಅಂತ 1 ಲಕ್ಷ ರೂಪಾಯಿ ಲೆಕ್ಕ ತೋರಿಸಿ ಮಿಕ್ಕದ 5 ಲಕ್ಷ ರೂಪಾಯಿನ ನಿನ್ನ ಕಣ್ಣು, ಕಿವಿ, ಮೂಗು, ನಾಲ್ಗೆ ಕಚ್ಚೆ ತೀಟೆಗೆ ಬಳಸ್ಕೊಳಕ್ಕೆ ಅಂತ ಬಚ್ಚಿಟ್ಕೊಂಡಿದ್ದೆ. ಈಗ ಗುಡಿ ಕಟ್ಟೋಕೆ ಬಿಡುಗಾಸಿಲ್ಲ ಅಂತ ಬುರುಡೆ ಬಿಡ್ತಿದೀಯ. ಪಟೇಲ, ಅಲ್ಲಿಡ್ದು ಮಾತಾಡು. ಇಲ್ಲೋ ನಿನ್ ಸಿಗಾಕ್ಬಿಟ್ಟೇನು. ಮುಚ್ಚಲೆ ಬಾಯ್ನ ಕಂಡಿದ್ದೀನಿ. ಸಿಗದಾಕಕ್ ಸೋಗೇನು ಅಲ್ಲ, ಕಬ್ಬು ಅಲ್ಲ ಕಣ್ಲಾ ನಾನು. ನೀನೆಂಥ ಹಲ್ಕ ಮನೆ ಮುರ್ಕ ಅಂತ ನನ್ಗೆ ಗೊತ್ತು ಕಣ್ಲಾ. ನನ್ನ ಮುಂದೆ ನೀನು ಬಾಲ ಬಿಚ್ಚಬೇಡ. ಅಲ್ಲದೆ ನಿನಗೆ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟವ್ರೆ ಅನ್ನೋದನ್ನ ನಿನ್ ಜೊತೆಗೆ ಬಂದು ಕೆಂಚ ಬೋರ ನನಗೆ ತಿಳಿಸವ್ರೆ. ಬೇಕಾದ್ರೆ ಅವ್ರನ್ನೇ ಕರೆಸಿ ಕೇಳಿ. ಅಷ್ಟೇ ಅಲ್ಲ, ಮಾರುವನ ಹೆಸರಲ್ಲಿ 2 ಲಕ್ಷ ರೂಪಾಯಿ ಮನೆ ಆರ್ಡರ್ ಬಂದೋದೆ ಈ ಗೌಡಂಗೆ. ಬೇಕಾದ್ರೆ ಪುಟ್ಟಪ್ಪನ ಕರೆಸಿ ಕೇಳಿ. ಲೇ ನಂಜ, ಏನೆಲ್ಲ ಮಾಡೋದಿವಾಗ? ಸಿಗಾಕೊಂಬಿಟ್ವಲ್ಲ. ಲೇ, ಹೆಂಗನ ಮಾಡಿ ನಾನು ಕಾಪಾಡ್ಬಿಡು. ಎದರ್ಕೋಬೇಡಿ ಗೌಡ್ರೆ, ಎದೆ ಗಟ್ಟಿ ಮಾಡ್ಕೊಳ್ಳಿ. ನೀ ನಂಜ, ಶನಿ
ಶಕುನಿ ಇದ್ದಂಗೆ. ಹಿಂಗಾಯ್ತದೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ನಿಮ್ಗೋಸ್ಕರ ಕಚ್ಚೋ ಅವನ ಪುಂಗಿ ಊದಿ ಅಲ್ಲು ಮುರ್ಕೊಂಡೇ ಕರ್ಕೊಂಡು ಬಂದಿವ್ನಿ. ಅದ್ಯಾವ ಸಾಕ್ಷಿ ಕರ್ಸಿ ಪಂಚಾಯತಿ ಕಟ್ಟೆಗ ಅದ್ ಏನ್ ಉದುರ್ಸ್ತೀಯಾ? ಉದುರ್ಸಲೇ. ಏ ಕೆಂಚ ಬೋರ ಪುಟ್ಟಪ್ಪ, ಮುಂದಕ್ ಬರಲ್ಲ. ನಮ್ ಗೌಡ್ರು ಎಂಥ ಸತ್ಯವಂತರು ಅನ್ನೋದನ್ನ ಮುಚ್ಚು ಮರ ಇಲ್ದಂಗ್ ಬಾಯ್ ಬಿಡ್ರಲ್ಲ. ಪಾಟೇಲ್ ಹೇಳ್ತಾ ಇರೋದೆಲ್ಲ ಬರೀ ಸುಳ್ಳು ಕಣ್ರಣ್ಣ. ಯಾವ್ರ ಬಾಯಿಗೆ ಮಣ್ಣಾಕೋರಲ್ಲ ನಮ್ ದೊಡ್ಡ ಗೌಡ್ರು. ನಾನು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೆಲಸದಲ್ಲಿರೋನು, ಸಿಸ್ಟಮ್ ಆಗಿರೋನು. ನನಗೂ ಈ ನ್ಯಾಯಕ್ಕೂ ಯಾವ ಸಂಬಂಧನೂ ಇಲ್ಲ. ಅಲ್ದೆ ಗೌಡ್ರ ಹೆಸರಿಗೆ ಯಾವ ಮನೆ ಆರ್ಡರ್ ಬಂದಿಲ್ಲ. ಪುಟ್ಟಪ್ಪ, ಮನೆ ಆರ್ಡ್ರ್ ವಿಷಯ ಅವತ್ ನೀ ನನ್ಗೆ ಹೇಳ್ದಿಯಲ್ಲೋ. ಯಾಕ್ರಿ ಸುಳ್ಳು ಹೇಳ್ತೀರಾ? ನಾನ್ ಹೇಳದ್ನ? ಇಲ್ಲ, ನಾನ್ ಹೇಳೇ ಇಲ್ಲ. ನಿಮಗ್ ಧೈರ್ಯ ಇದ್ರೆ ನೀವ್ ಹೇಳ್ತಿರೋದಲ್ಲ ಸತ್ಯ ಆಗಿದ್ರೆ ಮಾರವನ ಮೇಲೆ ಪ್ರಮಾಣ ಮಾಡಿ ಹೇಳ್ರು. ಇರಾಯಿಷ ಹೇಳೋದಕ್ಕೆ ಯಾರ್ದಲ್ಲ ಯಾದ್ರಿಕೆ ಮಾಡಲ್ಲ ಪ್ರಮಾಣನ? ಯಾಕ್ರಲ್ಲ ಸುಳ್ಳ ಹೇಳ್ತೀರಿ? ಮಾಡಲ್ಲ ಪ್ರಮಾಣನ? ವಸೂಲಾದದ್ದೇ 1 ಲಕ್ಷ. ಅದು 1 ಲಕ್ಷಕ್ಕೆ 3 ರೂಪಾಯಿ ಕಮ್ಮಿ ಇತ್ತು. ಕಡಿಮೆ ಇದ್ದ 3 ರೂಪಾಯಿನ ಸೇರಿಸಿ ಪಂಚಾಯತಿಂದ ಕಾಂಟ್ರಾಕ್ಟ್ ತಗೊಂಡು ತಳಪಾಯ ಹಾಕಿದ ನಾನು ಇದಕ್ಕೆ ಸಾಕ್ಷಿ ಇದ್ದೀನಿ. ಆ ಮಾರವ್ವ ನಿಮ್ಗೆ ಒಳ್ಳೇದ್ ಮಾಡಕ್ಕಿಲ್ಲ ಕಣ್ರು. ಇವತ್ತಲ್ಲ ನಾಳೆ ನಿಮ್ಮನ್ನ ಬಲಿ ತಗಂತಾಳೆ. ಅವಳು ಬಲಿ ತಗೊಳದ್ ಹಂಗಿರ್ಲಿ. ಈಗ ನಾನ್ ನಿನ್ಗೆ ಏನ್ ಮಾಡ್ಬೇಕು ಅದನ್ನೇ ಹೇಳ. ಅಂಜ, ಇವನ್ ಏನ್ ಮಾಡೋಣ ಅಂತೀಯಲ್ಲ? ಮತ್ತೆ ಈ ಪಟೇಲ ಮೂರಾಗೆ ತಲೆ ಎತ್ತಿ ತಿರುಗಬಾರ್ದು, ಹಂಗ ಅವಮಾನ ಮಾಡಿ ಅಷ್ಟೇ ಅಂತೀಯ? ನೀನ್ ನಾಳೆ ಪಟೇಲ್ಗಿರಿಗೆ ಸಿಗಲ್ಲ. ನನ್ ವಿರುದ್ಧ ಪಂಚಾಯತಿ ಕಟ್ಟೆ ದೂರ ಹೇಳಲ್ಲ. ನೀನ್ ಸಾಯಿಸ್ಬಿಡ್ತೀನಿ ಕಣ್ಣು. ಇನ್ನೊಂದ್ ಕಿತ ನೀನೇನಾರ ನನ್ ವಿರುದ್ಧ ಮಸತ್ ಮಾಡಿದ್ರೆ ಮುಂದಿನ ಮಾರವನ್ ಪರ್ಸೆಗೆ ನಿನ್ ಹೆಂಡತಿ ಮಕ್ಳು ನಿನ್ಗೆ ಎಡೆ ಇಟ್ಬಿಟ್ಟಾರು ಉತ್ಸಾರು. ಅವ್ರಿಗೆ ಕೈ ಸೇದೋಗ ಅವ್ರಿಗೆ ಹಾವು ಕಡ್ದ ಸಾಯ. ಅವ ಮಾರವ ಆ ಪಾಪ ನನ್ ಮಗ ಹೊಡೆಯುವಾಗ ನೀ ಕಣ್ ಮುಚ್ಕೊಂಡ್ ಕುಂತಿದ್ದೇನವ. ನಿನ್ ಪರ ಕಟ್ಕೊಂಡು ನನ್ ಗಂಡ ನ್ಯಾಯ ಕೇಳಿದ್ದಕ್ಕೆ ಕೆರದಲ್ಲಿ ಹೊಡೆದು ಕಳಿಸಿದೆಯಲ್ಲ. ನಾನು ನನ್ ಗಂಡ ದಿನಾ ನಿನಗ್ ಧೂಪ ಹಾಕಿದ್ದಕ್ಕೆ ಇದೇನವ ನಿನ್ ಶಾಪ? ಭೀಮಾ, ರಾಮ, ಹಾಗೆಲ್ಲ ಮಾಡಬಾರ್ದು ಕಣ್ರು. ಯಾಕಪ್ಪ ಮಾಡ್ಬಾರ್ದು? ಇವ್ರ ದೇವ್ರಲ್ಲಪ್ಪ, ದೆವ್ವ ದೆವ್ವ. ದೇವ್ರಿಗೆ ಹಂಗೆಲ್ಲ ಬೈಬಾರ್ದು ಕಣ್ರು. ಅಪ್ಪ, ಬೈಯರ್ಗೆ ಕಣಪ್ಪ ದೇವ್ರು ಒಲಿಯೋದು. ಅಪ್ಪ, ನೀನ್ ಎಷ್ಟೊಳ್ಳೆನು ಅಂತ ದೇವ್ರಿಗೇನ್ ಗೊತ್ತಿಲ್ವೇನಪ್ಪ? ನಿನ್ನಂತವನ್ಗೇನಪ್ಪ ಅವ್ನ್ ಶಿಕ್ಷೆ ಕೊಡೋದು? ಹೌದಪ್ಪ, ನನ್ನಂಥವ್ರಿಗೆ ಆ ದೇವ್ರು ಇಂಥ ಶಿಕ್ಷೆ ಕೊಡೋದು. ಅಪ್ಪ ನೋಡ್ತಾ ಇರಪ್ಪ, ನಾನ್ ದೊಡ್ಡವನಾದ್ಮೇಲೆ ಆ ಗೌಡನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಡ್ರು ಮಲ್ಕೊಳ್ಳಿ. ಬಾವ ಮಲ್ಕೊಳ್ಳುವಂತೆ. ಇನ್ನೊಂದ್ ಕಿತ ನೀನೇನಾರ ನನ್ ವಿರುದ್ಧ ಮಸತ್ ಮಾಡಿದ್ರೆ ಮುಂದಿನ ಮಾರವನ್ ಪರ್ಸೆಗೆ ನಿನ್ ಹೆಂಡತಿ ಮಕ್ಳು ನಿನ್ಗೆ ಎಡೆ ಇಟ್ಬಿಟ್ಟಾರು ಉತ್ಸಾರು. ಪಂಚಾಯತಿ ಕಟ್ಟೆಲಿ ಈಟೊಂದು ಅವಮಾನ ಆದ್ಮ್ಯಾಕೆ ಪಟೇಲ್ರು ಬದುಕಿದ್ದು ಸತ್ತಂಗೆಯ. ಗೌಡ್ರೆ, ಆ ಪಟೇಲಿನ ಸತ್ರು ನಿಮ್ಮ ತಂಟೆಗೆ ಬರಾಕಿಲ್ಲ. ಅವನೇನ್ಲಾ, ಯಾವ ನನ್ ಮಗನು ನನ್ ತಂಟೆಗ್ ಬರ್ಬಾರ್ದು ಅಂತಾನೆ ಪಂಚಾಯತಿ ಕಟ್ಟೆಲಿ ಎಕ್ಕಡದ ಕಾಲಾಗ ನಾನು ಅವ್ನಿಗೆ ಇಕ್ಕಿದ್ದು. ನೀವೇನೋ ಇಕ್ಬಿಟ್ರಿ, ಆದ್ರ ಹಲ್ಕ ನಮ್ಗ ಪಟೇಲ ಆ ಮಾರಮ್ಮನ್ ತಲೆ ಮೇಲೆ ನನ್ನ ಹತ್ರ ಸುಳ್ಳು ಪ್ರಮಾಣ ಮಾಡಿಸಿ ನನ್ನ ತಲೆ ಮೇಲೆ ಪಾಪದ ಬುತ್ತಿ ಇಕ್ಬಿಟ್ನಲ್ಲ. ಅದಕ್ಯಾಕಲ್ಲ ಚಿಂತೆ ಮಾಡ್ತೀಯ ನಂಜ? ಆ ಮಾರವ ಬಂದು ನಿನ್ ಮೇಲೆ ಒಗಸ್ಕೊಂಡ್ಬಿಡ್ತಾಳೆ ಅಂತಲ್ಲ. ಕೇಳಲ್ಲ, ಗುಡಿಯಾಗಿರೋದು ಕಣ್ಣು ಮೂಗು ಇರೋ ಒಂದ್ ಮಣ್ಣುಂಡೆ ಅಷ್ಟೇ. ಮಾರವಂತೂ ಅವ್ರ ಅವ್ನಾಡಿಗೂ ಅಲ್ಲ. ಹಂಗ ಕಂಡ್ಲ, ನಮ್ ಮುತ್ತಜ್ಜ ತೂಬಿನ ಪಕ್ಕದಲ್ಲಿರೋ ಜಮೀನೆಲ್ಲ ಬಾಚ್ಕೋಬೇಕು ಅಂದ್ಬಿಟ್ಟು ಕೆರೆಗೆ ಹೋಗಿ ಎರೆಮಣ್ ತಗೊಂಬಂದ್ಬಿಟ್ಟು ಒಂದ್ ಹೆಂಗಸಿನ ವಿಗ್ರಹ ಮಾಡ್ಬಿಟ್ಟು
ಇವಳೇ ಕಾಳವ್ವ ಇವಳೇ ಮಾರವ್ವ ನನ್ ಮೈ ಮ್ಯಾಲ್ ಬತ್ತಳೆ ಅಂತ ಆ ಜಮೀನೆಲ್ಲ ನುಣ್ಣಗ್ ಬಾಚಾಕೊಂಡ್ಬಿಟ್ಲಂತೆ. ಆಮೇಲೆ ಮಾರವನ್ ತೀರಾ ಅನ್ಯಾಯ ಮಾಡಬಾರ್ದು ಅನ್ಬಿಟ್ಟು ಒಂದ್ ಗುಡಿನೂ ಕಟ್ಟಿಸ್ಬಿಟ್ನಂತೆ. ಆವಾಗ್ಲಿಂದ ಅವನು ಗುಡಿಗೌಡ ಅಂತ ಹೆಸರಾಗ್ಬಿಟ್ನಂತೆ. ಓಹೋ, ಈ ವಿಷಯ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಮ್ಮ ಅಪ್ಪನಿಂದ. ಅವನು ನನ್ಗಿನ್ನ ಮೆರ್ದೋನಂತೆ. ಹಂಗಾರೆ ಈ ವಿಷಯ ಊರ್ನವ್ರಿಗೆ ಗೊತ್ತಿಲ್ಲ, ನಿಮ್ ಮಕ್ಳಿಗೆ ಗೊತ್ತಾಗಕ್ಕಿಲ್ಲ. ಲೇ ನಂಜ, ಈ ಸಂತೋಷವಾದ ಸಂದರ್ಭದಾಗೆ ಆ ಮೂಲೆ ಮನೆ ಗಂಗಿನ ಕರ್ಕೊಂಬ ಹೋಗ್ಲಾ? ಯಾರು ಗಂಡ ಸತ್ತವಳು? ಗೌಡ್ರೆ, ನಿಮ್ ಚಂಗುಲಿ ಬುದ್ಧಿ ನನಗ್ ಗೊತ್ತಿಲ್ವಾ? ಆಗ್ಲೇ ಅವಳಿಗೆ ತೋಟದ ಮನೆ ಬರಕ್ ಹೇಳ್ ಬಂದೀವ್ನಿ. ಅಲ್ಗೆ ಹಾಕ್ಲಾ ಬರಕ್ ಹೇಳ್ದಿ? ಈ ದೇವ್ಗತ್ಲೆಲ್ಲ ಅಲ್ಲಿ ಗಂಟೆ ಯಾವನೋದನು? ಮತ್ತೆ ಮನೆ ತನಕ ಕರ್ಕೊಂಡ್ ಬಂದ್ಬಿಟ್ಟಾರ? ಯಾಕೆ, ಏನಾದದು? ನಿಮ್ ಹೆಂಡ್ರು ನೋಡ್ಬಿಟ್ರೆ? ಅವಳೆಲ್ಲಾ ನೋಡ್ತಾಳೆ. ಅವಳು ಯಾವಾಗ್ಲೂ ಕ್ವಾಣೆಗ್ ಮನೆ ಕತ್ತಾಳೆ. ಇಂತ ಚಿಲ್ರೆ ಕೆಲ್ಸ ಏನಾರ ಇದ್ದಾಗ ಮಾತ್ರ ನಾನ್ ಪಡ್ಸಾಲೆಗ್ ಮನೆ ಕತ್ತೀನಿ. ಅವೆಲ್ಲ ನೀನ್ ಯಾಕಲ್ಲ ಹೋಗಿ ಗಂಗಿನ ಕರ್ಕಂಬ ಅಂದ್ರೆ ಕರ್ಕೊಂಬರೋದು ನಿನ್ ಡ್ಯೂಟಿ. ಏನು ಆ ಪಟೇಲ ನೇಣ್ ಹಾಕೊಂಡು ನೆಗದ್ ಬಿದ್ದೋದ್ನ? ನಿಂತ್ಕೋ, ತಗೊಂಬರ ಇಲ್ಲ ಅಲ್ಲ. ಕಿವು ಕೇಳಕ್ಕಿಲ್ವಾ? ನಿನ್ಗೆ ಹೇಳ್ತಾ ಇರೋದು, ತಗೊಂಬರ ಅಲ್ಲ. ಏನ್ ನೋಡ್ತೀಯ? ಹೋಗ. ಊರ್ ದನ ಕಾದು ದೊಡ್ಡ ಬೋರೇಗೌಡ ಅನ್ನಿಸ್ಕೋಬೇಕು ಅಂತ ಈ ಗುಡಿಗೌಡನ್ನ ಎದುರಾಕಂಬಿಟ್ಟು ಎಂಟಿನ ಮುಂಡೆ ಮಾಡ್ಬಿಟ್ಟು ಹೊಂಟೋಗ್ಬಿಟ್ನಲ್ಲಪ್ಪ. ಲೇ ನಜ್ಜ, ಈ ಸಂತೋಷವಾದ ಸಂದರ್ಭದಾಗೆ ಈ ಕೆನೆ ಹಾಲು ಕುಡಿಲ್ಲ ತಗೊಳ್ಳ. ಲೇ ನಜ್ಜ, ಈ ಕಲ್ಲಂಗಡಿ ಹೊಲ್ಕುವೆ ನೆಲ್ಗಟ್ಲೆ ಹೊಲ್ಕುವೆ ಕಾಗೆ ಬರ್ದೇ ಇರ್ದಂಗ್ ಮಾಡಕ್ ಏನ್ ಮಾಡ್ತಾರೆ ಹೇಳು? ಒಂದು ಕಾಗೆನ ಸಾಯಿಸಿ ಹೊಲ್ದಾಗ ನೇತಾಕ್ಬಿಡ್ತಾರೆ. ಈಗ ನಾನ್ ಮಾಡಿದ್ದು ಅದ್ದೇ ಕಡ್ಲ. ಲೇ ನಂಜ, ಈ ಗುಡಿಗೌಡ ಅಂದ್ರೆ ಆಲ್ ಇಂಡಿಯಾ ಫೇಮಸ್ ಮಾಡ್ಬಿಟ್ಟೆ ಕಡ್ಲ ನೀನು. ಇವತ್ತಿನಿಂದ ನೀನ್ ನನ್ ಪ್ರಾಣ ಕಡ್ಲ, ನನ್ ಪ್ರಾಣ. ನೋಡ್ಲಾ, ನೀನೇನಾದ್ರೂ ಪಂಚಾಯತಿ ಕಟ್ಟೆ ಒಳಗೆ ನನ್ ಪರವಾಗಿ ಸುಳ್ಳು ಸಾಕ್ಷಿ ಏನಾದ್ರು ಹೇಳ್ದೆ ಹೋಗಿದ್ದಿದ್ರೆ ನೇಣ್ ಹಾಕೊಂಡ್ ಸಾಯ್ಬೇಕಾಗಿದ್ದ ಅವನಲ್ಲ ಕಡ್ಲ, ನಾನು. ಲೇ ನಂಜ, ಈ ಗುಡಿಗೌಡ ಉರುಫ್ ದೊಡ್ಡ ಗೌಡ ಈ ಸಂತೋಷವ ಸಂದರ್ಭದಾಗೆ ನೀನ್ 2 ವರ ಕೊಡ್ತಾವ್ರೆ ಕಡ್ಲ. ಗೌಡ್ರೆ ಅದ್ ಯಾವ್ದು 2 ವರ ಅಂತ ಹೇಳ್ಬಿಟ್ರೆ ಇನ್ನೂ ಸಂತೋಷ ಪಟ್ಬಿಡ್ತೀನಿ ಗೌಡ್ರೆ. ಮೊದಲನೇ ವರ, ನೀನ್ ಬದುಕಿರೋ ಗಂಟ ನಿನ್ ಮನೆ ಖರ್ಚು ವೆಚ್ಚ ಎಲ್ಲ ಈ ಗುಡಿಗೌಡಂದೆಯ. ಎರಡನೇದು, ನೀನ್ ನನ್ ಬಲಗೈ ಬಂಟ ಮಾತ್ರ ಅಲ್ಲ, ಇವತ್ತಿನಿಂದ ಹತ್ರದ ನೆಂಟ. ಅಂದ್ರೆ ನನ್ ಸರ್ಸಮಾನಕ್ ನೀನ್ ಬೀಗನ್ ಮಾಡ್ಕೊಳ್ತೀನಿ ಕಡ್ಲ. ಗೌಡ್ರೆ ಬಹು ಸಂತೋಷ ಆಯ್ತು ಗೌಡ್ರೆ. ಅಯ್ಯೋ ನನ್ನ ಮಕ್ಳ, ಇನ್ನು ಇಲ್ಲೇ ನಿಂತಿದ್ರ? ಹೋಗ್ರಲ್ಲ. ಯಾಕ್ರಲ್ಲ ಹಿಂಗ್ ನಿಂತ್ಬಿಟ್ರಿ? ಯಾಕೆ ನಿಂತ್ಕೊಂಡವ್ರೆ ಅಂದ್ರೆ, ಏ ನಂಜ, ಇವತ್ ಈ ನನ್ ಮಕ್ಳು ಕುಡ್ದು ಹಾಲಾಡ್ಲಿ ಕಡ್ಲ. ಖರ್ಚಿಗೆ ಅದೇನೈತೆ ಕೊಟ್ ಕಳಿಸ್ಬಿಡು. ದುಡ್ಡು ಬೇಡ ಕಾರಣ. ಮತ್ತೇನ್ ಬೇಕಲ್ಲ? ಸುಳ್ಳು ಸಾಕ್ಷಿ ಹೇಳಿದ್ರೆ 2 ಎಕರೆ ಹೊಲನ ಬಡ್ಡಿ ದುಡ್ಡು ಬರ್ಸ್ಕೊಂಡಿದ್ರಲ್ಲ, ಅದನ್ನ ಬಿಟ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಯಾವಾಗ ಬಿಟ್ಕೊಡ್ತೀರಣ್ಣ? ನೀವು ಸತ್ತ ಮೇಲೆ ಅಯ್ಯೋ ತಿರ್ಬೋಕಿ ನನ್ನ ಮಕ್ಳ, ನಿಮ್ ಹೊಲ ನಿಮ್ ಬಿಟ್ಕೊಟ್ಬಿಟ್ರೆ ನಮ್ ಹೊಲದಾಗ ಯಾರಲ್ಲ ಗೇಯವ್ರು? ಮಾತ್ನಾಗ ಮರಳು ಮಾಡೋದು, ಆಡ್ದಂಗ್ ನಡೀದೇ ಇರೋದು, ಗೋಸುಂಬಿ ತರ ಬಣ್ಣ ಬದಲಾಯಿಸೋದು ನಮ್ ಧರ್ಮ ಕಂಡ್ಲಾ, ನಮ್ ಉಸಿರು. ನೋಡ್ಲಾ, ಈ ಬೇವರ್ಸಿ ನನ್ ಮಗನವು ನಿನ್ ಮಾತ್ ಕೇಳ್ಕೊಂಡು ನಮ್ ಪರ ಸಾಕ್ಷಿ ಹೇಳಿ ನಮ್ಗ್ ಒಳ್ಳೇದ್ನೇ ಮಾಡವೆ. ಜಮೀನ್ ಅವ್ರಿಗೆ ಬಿಟ್ಕೊಡ್ದೇ ಇದ್ರೂ ಪರವಾಗಿಲ್ಲ. ಬೆಳೆದಿದ್ ಪೂರಾ ಬೆಳೆ ಒಳಗೆ ಅರ್ಧ ನಮಗ್ ಕೊಟ್ಟು ಇನ್ನ ಅರ್ಧ ಬಿಟ್ಕೊಳ್ಳಿ. ಅಷ್ಟಾದ್ರೂ ಕೃಪೆ ತೋರೋ. ನೀವ್ ಹೇಳಿದ್ಮೇಲೆ ಮುಗೀತು, ಹೋಗ್ರಲ್ಲ. ಇನ್ನು ಏನ್ರಲ್ಲ ಮಖ ನೋಡ್ತಾ ನಿಂತಿದ್ರಿ? ಜಾಗ ಖಾಲಿ ಮಾಡಿ. ಗೌಡ್ರೆ, ಏಡ್ಗಾಲಕ್ಕೆ ಇರ್ಬೇಕು ರೆಕ್ಕೆ ಬಂದಂಗೆ ಬಡವ್ರ ಬಾಯಿಗೆ ಮಣ್ಣು ಹಾಕಿ ಅನ್ಯಾಯವಾಗಿ ಅನ್ನ ತಿಂತಾರ ನೀವು. ಒಂದಲ್ಲ ಒಂದಿನ ಮಾರವಂಗೆ ಬಲಿ ಕುರಿಗಳಾಗಿ ಆಗ್ತೀರಾ. ಹಿಂಗ್ ಯಾಕೆ ಮಾಡ್ತೀರಾ? ಅಯ್ಯೋ ನೀನ್ ಹೆತ್ತು.
ಚೆನ್ನಿ ಅದೆಂಗೆ ನನಗೆ ಗೊತ್ತಿಲ್ದೇನೆ ನನ್ ಗಾಡಿ ಹತ್ಬಿಟ್ಟೆ. ಹೆಣ್ಣು ಮಾಯೆ ಅಂತ ಕೇಳಿಲ್ವಾ? ಮಾಯ ಅಷ್ಟೇನಾ? ಸತ್ಯ ಧರ್ಮನ ಪರೀಕ್ಷೆ ಮಾಡೋ ಮಾಯಶಕ್ತಿ, ಪ್ರಳಯ ಶಕ್ತಿ, ಬ್ರಹ್ಮಶಕ್ತಿ, ಬ್ರಹ್ಮಾಂಡ ಶಕ್ತಿ. ಅದ್ ಸರಿ, ನೆನ್ನೆ ಇಲ್ಲ ಎಲ್ಲೋಗಿದ್ದೆ? ಮೇಲ್ಕೋಟೆ ಜಾತ್ರೆಗೆ ಹೋಗಿದ್ದೆ, ಓರಿ ತರಕ್ಕೆ. ಜಾತ್ರೆಗೆ ಹೋಗಿದ್ಯಾ? ನಾನಂತೂ ನೀನ್ ಬರ್ತೀಯ ಅಂತ ತೋಟದ ತವ ಕಾದು ಕಾದು ಸಾಕಾಗೋಯ್ತು. ಅಯ್ಯೋ ಕಳ್ಕೊಂಡ್ಬಿಟ್ನಲ್ಲಪ್ಪ. ಏನ ಬಂದಿದ್ರೆ ಒಳ್ಳೆ ಕೆಂದಳ್ ನೀರ್ ಕುಡಿಬೋದಾಗಿತ್ತು. ಕೆಂದಲ್ ನೀರ್ ಕುಡಿಯಕ್ಕೆ ನಂತವೆಲ್ಲ ಐತೆ ತೋಟ? ನಾನ್ ಕಾದಿದ್ದು ನಿನ್ ತೋಟದ ತವ. ಲೇ ಚೆನ್ನಿ, ಈ ನಿನ್ ನೋಟ, ನಿನ್ ಮೈಮಾಟ ನನ್ನ ಬಾಳ್ನಲ್ಲಿ ನೆಮ್ಮದಿ ಕೊಡೋ ತೋಟ ಇದ್ದಾಗೆ. ಚೆನ್ನಿ, ನಾವು ಮದುವೆ ಆಗೋವರೆಗೂ ಈ ರೀತಿ ಯಾರ ಕಣ್ಗೂ ಬೀಳಬಾರ್ದು. ಬಿಟ್ರೆ ಏನ್ ಮಾಡ್ತಾರೆ? ಯಾರೇನ್ ಮಾಡ್ತಾರೆ? ನಾನ್ ಯಾರಿಗೂ ಹೆದರಲ್ಲ. ಅಕಸ್ಮಾತ್ ಏನೇ ಮಾಡಿದ್ರು ನಾನೇ ನನ್ ಕೈ ಬಿಡಲ್ಲ. ನನ್ ತಂಗಿ ಮದುವೆ ಮುಗಿಯೋವರೆಗೂ. ಗೊತ್ತಾಯ್ತು ಗೊತ್ತಾಯ್ತು, ಗಾಡಿ ನಿಲ್ಸು, ಇಳಿತೀನಿ. ಏ ಚೆನ್ನಿ, ನಾನ್ ಹಿಂಗಂದೆ ಅಂತ ಏನು ಬೇಜಾರಿಲ್ಲ ತಾನೆ? ಇಲ್ಲ, ಆದ್ರೆ ಏನಾದ್ರೆ? ಯಾರಿಗೂ ಗೊತ್ತಿಲ್ದಂಗೆ ಓಣಿ ಹಳ್ಳತಾವ್ ಬಂದು ದಿನಾ ನನ್ ನೋಡ್ಬೇಕು. ಆಯ್ತಾಯ್ತು, ನಾಳೆ ಬರ್ತೀನಿ. ಸೂರ್ಯ ನೆತ್ತಿ ಬರೋಷ್ಟಾಗ ಬಂದ್ಬಿಡ್ಬೇಕು. ಖಂಡಿತ ಬರ್ತೀನಿ. ಬರ್ಲಾ? ಹೋಗ್ಬರ್ತೀಯಾ? ಯಾ ಹಾ ಹಾ. ತಿಮ್ಮ, ಯಾರ್ಲ ಅವಳು? ನಮ್ ತಬ್ಲಿ ಚೆನ್ನಿ ಅಲ್ವಾ? ತಬ್ಲಿ ಚೆನ್ನಿನ? ಅತ್ತಾರ್ ಮನೆ ಕೂಲಿ ಕೆಲಸ ಮಾಡ್ಕೊಂಡು ಇವ್ರ ಮನೆ ಕೂಳ್ ತಿನ್ಕೊಂಡು. ಏನೇ ಆದ್ರೂ ಸಂಪಾಗ್ ಬೆಳ್ದವಳ್ ಕಣ್ಣ. ಹುಡ್ತು ಅನ್ನಿ ಬುದ್ಧೆ. ಯಾಕ್ಲಾ? ಅವಳು ನಿಮ್ ಶತ್ರು ಭೀಮ ಇಲ್ವಾ, ಅವನ್ ಗಿರಾಕಿ. ಭೀಮ ಆದ್ರೆ ಅನ್ಲಾ, ನನ್ನ ಪಗಡೆ ಆಟದಲ್ಲಿ ಮಗಚ್ ಹಾಕೊಂಡ್ಬಿಡ್ತೀನಿ. ಅಯ್ಯೋ, ಅಮ್ಮ ಬರ್ಲಾ? ಗೌರಿ ಬರ್ಲಾ? ಹುಷಾರಪ್ಪ, ಹಾ ಹಾ ಹಾ, ಬೇಗ ಬಂದ್ಬಿಡು. ಬರ್ತೀನಮ್ಮ. ಅಣ್ಣ, ಪೇಟೆ ಕಡೆ ಹೋದ್ರೆ ಹಾಗೆ ಆ ಗೊಬ್ರು ಕೇಳಿದ್ನಲ್ಲ, ಬೇಟೆ ಕಡೆ ಹೋದಾಗ ಈಗ ನಾನು ತೋಟದ ಕಡೆ ಹೋಗ್ತಾ ಇದ್ದೀನಿ. ನೋಡ್ಕೊಂಡ್ ಕೆಲ್ಸ ಮಾಡೋ. ನಂಗೇನಾಗಲ್ಲ ಬಿಡು. ಏನವ್ವ, ಎಷ್ಟೊತ್ತಾಯ್ತು? ಆಗ ಬಂದ ನಿಮ್ಮ ಅಣ್ಣ. ಬರಪ್ಪ, ಬಾಬಾ. ಏನಂದ್ರು ಡಾಕ್ಟ್ರು? ಮೆಲ್ಲಿಗಿಳಿಯಪ್ಪ, ಮೆಲ್ಲಿಗಿಳಿ, ಮೆಲ್ಲಿಗಿಳಿ ನನ್ ಕದ. ಭೀಮಾ, 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 ಭೀಮಾ. ಚೆನ್ನಿ, ಚೆನ್ನಿ, ಏನಾಯ್ತು? ಗೌಡ್ರ ಮಗ ಬಸವ, ಬಸವ ಏನ್ ಮಾಡ್ದ? ಏನ್ ಮಾಡ್ದ? ನಿನ್ ಚೆನ್ನಿನ ಕೆಡಿಸ್ಬಿಟ್ಟ.
ಚಿನ್ನಪ್ಪರೇ ಒಂದ್ ಒಳ್ಳೆ ಮುಹೂರ್ತ ನೋಡಿ. ಆಯ್ತು. ಏ ಬಸವ ಬಾರ್ಲಾ ಇಲ್ಲಿ. ಇಟ ತಕ ಎಲ್ಲ ಹೋಗಿದ್ದೆ? ಓಣಿ ತೋಟದಳ್ಳಕ್ಕೆ ನೀರ್ ಬಿಡಕ್ ಹೋಗಿದ್ನಪ್ಪ. ನೀರ್ ಬಿಡಕ್ ಹೋಗಿದ್ದ? ಒಳ್ಳೆ ಕೆಲ್ಸಕ್ಕೆ ಹೋಗಿದ್ದೆ. ನೋಡಪ್ಪ, ರಾಮನಗರದಿಂದ ಲಕ್ಷ್ಮೇಗೌಡ್ರು ಮಗಳ್ ಕರ್ಕೊಂಡ್ ಬಂದ್ಬಿಟ್ಟು ಲಗ್ನ ಕಟ್ಸೋ ತಕ್ಕ ನಾವ್ ಆಚೆ ಹೋಗಕ್ಕಿಲ್ಲ ಅಂತ ಹಠ ಹಿಡ್ಕೊಂಡ್ ಕೂತ್ಕೊಂಡ್ಬಿಟ್ಟವ್ರೆ. ಬಾಬಾ ನೀನು ಕೂತ್ಕೋ ಬಾ. ಲಕ್ಷ್ಮೇಗೌಡ್ರೆ, ಇವನೇ ನನ್ ನೀರಿ ಮಗ ಬಸವ. ಈಗ ಇವನೇ ನಿಮ್ ಮಳಿ ಆಗೋನು. ನನ್ ಎಳ್ಳೆ ಮಗ ಗೋಪಿ ಬೆಂಗಳೂರಿನಾಗ ಗೊತ್ತಾವನೆ. ಅವನ್ಗೆ ನಮ್ ನಂಜಗೌಡ್ರ ಮಗಳು ಸಿಂಗಾರಿನೇ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಉಭಯತರು ತೀರ್ಮಾನ ಮಾಡ್ಬಿಟ್ಟಿದೀವಿ. ಗೌಡ್ರೆ, ಆ? ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ಆ. ನಂಜಣ್ಣ ನಾನು ಬಹಳ ಪುಣ್ಯ ಮಾಡ್ದವ್ರು. ನಿಂತ್ಕೊಳ್ಳ ನೋಡು, ಬೇಡ. ಏಯ್, ಎಲ್ಲ ಹಾಳಾಗೋಗಿದ್ರು ಬರ ಇಲ್ಲಿ. ಎಲ್ಲಿದ್ರ ಬರ. ಇದೇನವ ಹಿಂಗೆ ಗಾಬರಿಯಾಗಿ ಬಾಯ್ಬಿಟ್ಕೊಂಡಿದ್ದೀವಿ? ಈ ಆಸ್ತಿಗೆಲ್ಲ ಇದ್ದವರು ಇಬ್ರು ವಾರಸ್ದಾರರು, ಅದ್ರಾಗ ಈಗ ಒಬ್ಬ ತಾನೇ ನಗದು ಬಿದ್ದೋದ. ಇನ್ನ ಉಳಿದಿರೋನು ಒಬ್ಬ, ಅವನಿಗೆ ಇದೆಲ್ಲ ಆಸ್ತಿ. ಅದಕ್ ಸಂತೋಷ ಪಡು. ಆಪಾದಿತ ಭೀಮ ತನ್ನ ತಪ್ಪನ್ನು ತಾನೇ ಒಪ್ಪಿಕೊಂಡು ಶರಣಾಗಿರುವುದರಿಂದ ಈ ಕೊಲೆ ಅನಿರೀಕ್ಷಿತ ಘಟನೆ ಎಂದು ಪರಿಗಣಿಸಿ ನ್ಯಾಯಾಲಯವು ಭೀಮನಿಗೆ 3 ವರ್ಷಗಳ ಶಿಕ್ಷೆಯನ್ನು ವಿಧಿಸಿದೆ. ಭೀಮ, ಸತ್ಯ ಹೇಳಿ ನೀನೇ ಸರೆಂಡರ್ ಆಗಿರೋದ್ರಿಂದ ನಿನಗೆ ಶಿಕ್ಷೆ ಕಡಿಮೆ ಆಗಿ ಸ್ವಾತಂತ್ರ್ಯ ದಿನದ ಬಿಡುಗಡೆ ಪಟ್ಟಿಯಲ್ಲಿ ನಿನ್ನ ಹೆಸರು ಸೇರಿದೆ. ನಾಳೆನೆ ನೀನು ಮನೆಗೆ ಹೋಗ್ಬೋದು. ಅಣ್ಣ, ನನ್ ಮಗ ಬಂದ. ಕನ್ನ, ಚೆನ್ನಾಗಿದೀಯಾ? ಚೆನ್ನಾಗಿದೀಯನೋ? ನೋಡಮ್ಮ ಹೇಗಿದ್ದೀನಿ. ಈ ಭೀಮಸಲ್ಲಿ ಹೊಡೆದ್ರು ಜಗ್ಗಲ್ಲಮ್ಮ. ಅಮ್ಮ ಅಮ್ಮ ನೀನ್ ಹೇಗಿದೀಯಾ? ಇದೇನಪ್ಪ, ನಿನಗ್ ಗೊತ್ತಿಲ್ವಾ ಕಂದ? ಲೇ ರಾಮ, ನೀನ್ ಹೇಗಿದೆಯೋ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೇನೆ ಅಂತ ಯಾಕೋ ಸುಳ್ಳು ಹೇಳ್ತಿದ್ಯಾ? ಅಮ್ಮನ್ನು ಅಳಿಸ್ತಾ ನನ್ನ ಯೋಚನೆಯಲ್ಲೇ ಕೊರಗಿದ್ಯಾ? ಇನ್ಮೇಲೆ ನಾನ್ ಕೊರ್ಗೋದು ಇಲ್ಲ, ಕರ್ಗೋದು ಇಲ್ಲ. ಯಾಕೆ? ಯಾಕೆಂದ್ರೆ ನನ್ನ ಭೀಮ ಬಲ ಬಂದಾಯ್ತಲ್ಲ, ಅದಕ್ಕೆ. ಭೀಮ, ನಿಮ್ಮಪ್ಪನ್ ಕಳ್ಕೊಂಡ್ಮೇಲೆ ನಾನು ಸತ್ತು ಹೋಗ್ಬೇಕು ಅಂತ ಮಾಡಿದ್ದೆ. ಆದ್ರೆ ನಿಮಗೋಸ್ಕರ ನಾನು ಬದುಕ್ತೆ. ನಿಮ್ಮನ್ನ ನೋಡ್ಕೊಂಡು ನಾನು ದುಃಖ ಮರ್ತೆ. ಅಮ್ಮ, ನೀವಿಬ್ರು ಬೆಳೆದ್ ದೊಡ್ಡವರಾದ್ಮೇಲೆ ನಿಮ್ಮ ಆಶ್ರಯದಲ್ಲೇ ನಾನು 4-6 ದಿವಸ ನೆಮ್ಮದಿಯಿಂದ ಸಂತೋಷವಾಗಿ ಕಾಲ ಕಳಿಬೇಕು ಅಂತ ನಾನು ಆಸೆ ಪಟ್ಟಾಗ ನೀನ್ ಜೈಲ್ ಸೇರ್ಕೊಂಡೆ. ನೋಡು, ಏನೇನಾಗ್ಬೇಕೋ ಅದು ಹಾಗೆ ಆಗತ್ತೆ. ಹಳೆದನ್ನೆಲ್ಲ ಸುಮ್ಮನೆ ಯಾಕೆ ನೆನೆಸ್ಕೊತೀಯ? ಮರ್ತು ಬಿಡಮ್ಮ. ಕಣಮ್ಮ. ನೋಡು, ಇನ್ಮೇಲೆ ಯಾರ ತಂಟೆಗೂ ಹೋಗ್ಬೇಡ ನನ್ಕಂದ. ಹೋಗಲ್ಲಮ್ಮ. ಯಾಕೆಂದ್ರೆ ನಾನ್ ಮಾಡಿರೋ ದಾಖಲೆಗೆ ಯಾರು ನನ್ನ ತಂಟೆಗೆ ಬರಲ್ಲ, ಬರೋ ತಾಕತ್ತೂ ಇಲ್ಲ. ಬಾಮ್ಮ. ಏನು, ಆ ನನ್ನ ಮಗ ಜೈಲಿಂದ ಇಷ್ಟು ಬೇಗ ಬಂದ್ಬಿಟ್ನಾ? ಕೋರ್ಟ್ನಲ್ಲಿ ತನ್ನ ತಪ್ಪು ಒಪ್ಕೊಂಡ್ಬಿಟ್ಟ ಅಂತ ಹೇಳಿ ಅರ್ಧ ಶಿಕ್ಷೆ ಕಡಿಮೆ ಮಾಡಿದ್ರು. ಜೈಲಿನಲ್ಲಿ ಅವ್ನು ಒಳ್ಳೆ ತರ ನೋಡಿ ಬೇಗ ಬಿಟ್ಬಿಟ್ಟವ್ರೆ. ಜೈಲಿಂದ ಬಿಡುಗಡೆ ಆದ್ರೆ ಇಲ್ಲ ನಂಜ, ಅವ್ರನ್ನ ಈ ಬೋಲೋಕದಿಂದಾನೇ ಬಿಡುಗಡೆ ಮಾಡಿಸ್ಬೇಕು.
ಆಗ್ಲೇ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗೋದು. ನಿನ್ ಸ್ಪೀಡ್ಗೆ ನಾನು ಎತ್ತು ಕಾಲೆತ್ತಕ್ಕಿಲ್ಲ, ನಿಧಾನ ಕಣ್ಣು. ನಿನ್ ಗಾಡಿನೂ ನನ್ ಗಾಡಿಗೆ ಎತ್ತಾಕಿದ್ರೆ ನಿನ್ನೂ ಸೇರ್ಸಿ ಹೊತ್ಕೊಂಡೋಯ್ತಾ ಇತ್ತು ನಮ್ ರಾಮ ಭೀಮ. ಅದಕ್ಕೆ ಕಣಲೇ ನಿನ್ ಗಾಡಿಲಿ ಬರ್ದೆ ನನ್ ಗಾಡಿಲಿ ಬಂದಿದ್ದು. ನಿನ್ ಗಾಡಿಲಿ ನಾನೇನಾದ್ರೂ ಬಂದಿದ್ದಿದ್ರೆ ನಮ್ಮೂರ್ ಸೇರೋ ವಸ್ತುಕ್ಕೆ ನನ್ನ ಆಯುಷ್ ಮುಗ್ದು ಪ್ರಪಂಚನ ಮುಳುಗೋಗಿರೋದು. ಅಯ್ಯೋ ಶಿವನೇ, ನಿನ್ ನೆಗದ್ ಬಿದ್ದೋಗ, ನಿನ್ ಕುಷ್ಠರೋಗ ಬರ, ನಿನ್ ಕೈ ಕಾಲ್ ಬಿದ್ದೋಗ, ನಿನ್ ವಾಂತಿ ಬೇದಿ ಬರ, ಗಾಡಿ ಮಡಿಕೊಂಡ್ ಮರಿತಿದ್ಯಲ್ಲ, ಮಾನ ಮರವಾದೆ ಇಲ್ವಾ ನಿನ್ಗೆ? ಇಲ್ಲಿ ಬಂದ್ ಕಿಸಿತಿದೀಯಲ್ಲ, ಊರಗ್ ಬರಕ್ ಮುಂಚೆ ಕಾಲ್ ಕೆರ್ಕೊಂಡ್ ಬರ್ತಿದ್ಯಾ? ಯಾರ್ಲ ನೀನು? ನಾನಾ ಗುಡಿ ಗೌಡನ್ ಮಗ ಗೋಪಿ. ಅಯ್ಯೋ ಶಿವನೇ, ತೆಪ್ಪಾಯ್ತ್ ಕಣಪ್ಪ. ಪರವಾಗಿಲ್ಲ ಬಿಡು ಅಜ್ಜಿ. ಇನ್ಮೇಲೆ ನೀನ್ ಯಾರಿಗಾದ್ರೂ ಬೈಬೇಕು ಅಂದ್ರೆ ಆ ರೋಗ ಬರ ಈ ರೋಗ ಬರ ಅಂತ ಬೈಬೇಡ. ಆ ಹಳೆ ರೋಗಕ್ಕೆಲ್ಲ ಔಷಧಿ ಕಂಡಿಡ್ಬಿಟ್ಟಿದ್ದಾರೆ. ಹಂಗ ಆಗೊಂದ್ ವೇಳೆ ನಿನಗೆ ಬೈಬೇಕು ಅಂತಿದ್ರೆ ನಿನ್ಗೆ ಏಡ್ಸ್ ಬರ, ಬ್ರೈನ್ ಟ್ಯೂಮರ್ ಬರ, ಬ್ಲಡ್ ಕ್ಯಾನ್ಸರ್ ಬರ, ಹಾರ್ಟ್ ಅಟ್ಯಾಕ್ ಆಗ, ಕಿಡ್ನಿ ಫೈಲ್ಯೂರ್ ಆಗ ಅಂತ ಬೈ. ಕೇಳ್ತಿದಾಗೆ ನಡ್ಗೋದೇನೋ ಮೇಲೆ ಹೊರಟಾಗ್ತಾರೆ. ಬರ್ಲಾ ಅಜ್ಜಿ? ಹೋಗ್ ಬಾ ಮಗ, ಯಾವ್ರು ಒಳ್ಳೇದ್ ಮಾಡ್ಲಿ. ಗೌಡ್ರೆ ಗೋಪಣ್ಣ ಬಂದ್ಬಿಟ್ಟ. ಅಣ್ಣ ಲಗೇಜ್ ಒಳಗಡೆ ತಂಬರೋ. ಆಯ್ತು ಕಣಣ್ಣ. ಅಪ್ಪನ್ ಬಂಟ್ರು ನಂಜಪ್ಪನವರು ಚೆನ್ನಾಗಿದ್ದೀರಾ? ಹಾಯ್ ಡ್ಯಾಡ್. ಎಲ್ಲ ಇಲಾಯ್ತಿ ನನ್ನ ಮಗನೇ. ಥ್ಯಾಂಕ್ ಯು. ಶಾರದಾ ಶಾರದಾ, ಗೋಪಿ ಬಂದವ್ರೆ ನೋಡವಾ. ನೋಡ್ಲಾ ಜಾತಿ ಮರಿ ಹೆಂಗವನೆ. ಚೆನ್ನಾಗಿದ್ಯಾ ಗೋಪಿ? ನೋಡಿದ್ರೆ ಗೊತ್ತಾಗಲ್ವಾ ಅತ್ತೆ, ಹಾಸ್ಟೆಲ್ ಊಟ ಮಾಡಿ ಮಾಡಿ ಹೇಗ್ ಕೂತ್ಕೊಂಡಿದ್ದೀನಿ. ಇನ್ಮೇಲೆ ನಿಮ್ ಕೈ ಅಡ್ಗೆ ಊಟ ಮಾಡಿ ಆರೋಗ್ಯ ಕಾಪಾಡ್ಕೋಬೇಕು ಅಂತಿದ್ದೀನಿ. ಡ್ಯಾಡಿ, ಹೌ ಆರ್ ಯು? ಹೌ ಇಸ್ ಯುವರ್ ಹೆಲ್ತ್ ಡ್ಯಾಡ್? ಅಯ್ಯ ನೀನ್ ನಾಳೆ ಇಂಗ್ಲಿಷ್ ನನ್ ಜೋಡ್ ಸಿಗಾಕ ನನ್ ಹೆಡ್ತಿ ಮಗನೇ ನನ್ ಏನ್ ಕೇಳ್ಬೇಕು ಅಂತ ಇದ್ಯಾ ಅದನ್ನ ಕನ್ನಡದಲ್ಲಿ ಕೇಳಲಾ? ಇದಕ್ಕೆ ಯಾಕೆ ನೀವ್ ಈಗ ಆಡ್ಬೇಕು? ಈ ನಿಮ್ ಹೆಂಡತಿ ಮಗ ಏನ್ ಕೇಳ್ದ ಅಂದ್ರೆ, ಅಪ್ಪ ಹೇಗಿದ್ದೀರಾ, ನಿಮ್ಮ ಆರೋಗ್ಯ ಹೇಗಿದೆ ಅಂತ. ಇದೇ ಮಾತ್ನ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮೊದ್ಲೇ ಕೇಳ್ಬಿಟ್ಟಿದ್ರೆ ಗೋಳಿ ಇದ್ದಂಗ ಇವನಿ ಇನ್ನು 3 ಮುದ್ದೆ ಉಂಟಾ ಇವನಿ ಮೂಲಾಗೇನ್ ಮುದುರ್ಕತಾ ಇಲ್ಲ ನನ್ನ ಆಲ್ಟೆ ನೀನು. ಈ ಸಾಕು ಡ್ಯಾಡಿ, ನನಗೆ ಈ ಸೆಂಟಿಮೆಂಟ್ ಎಲ್ಲ ಆಗೋಲ್ಲ. ಅದ್ ಸರಿ ಗೋಪಿ, ಪರೀಕ್ಷೆಲಿ ಹೆಂಗ್ ಬರ್ದಿದ್ಯಪ್ಪ? ಫಸ್ಟ್ ಕ್ಲಾಸ್ ಆಗಿ ಬರ್ದಿದ್ದೀನಿ ಡ್ಯಾಡಿ. ನಿಜ ಅಲ್ವೇ? ಈ ಸರಿ ಗ್ಯಾರಂಟಿ ಪಾಸ್. ಕೈಕಾಲ್ ತೊಳ್ಕೊಂಡ್ ಬಾ ಗೋಪಿ, ಊಟ ಮಾಡುವಂತೆ. ಏನ್ ಶಾರದವ್ವ, ಉಣ್ಣಾಕು ನೀನ್ ಇಕ್ಬೇಕು ಅಂದ್ರೆ ಹೆಂಗವ್ವ? ನನ್ನ ಮಗಳು ಮುಂಜಾನೆಯಿಂದ ಕಾಯ್ಕೊಂಡವಳೆ ಇಕ್ಬೇಕು ಅಂತ. ಸಿಂಗಾರಿ ಬವ್ವ ಬವ್ವ, ಒಸಿ ನೀರ್ ಬಿಡು, ಗೋಪಿ ತೊಳ್ಕೊಳ್ಳಿ. ಹೋಗ್ ಮಗ, ಕೈಕಾಲ್ ತೊಳ್ಕೊ. ಹೋಗಲ್ಲ ಬಿರಿನ. ನ್ಯಾಪ್ಕಿನ್ ಕೊಡು. ನ್ಯಾಪ್ಕಿನ್ ನೆಪಕ್ಕೇನಲ್ಲಪ್ಪ ಗೋಪಣ್ಣ, ಮುಂದಕ್ಕೆ ಟವಲ್ಲು. ಓ ಟವಲ್ಲು. ವಾರಿಸ್ಕೋ ಗೋಪಣ್ಣ. ಅಮ್ಮ, ಏನಿವತ್ ನೀನ್ ಬಡಿಸ್ತಾ ಇದೀಯಾ? ಗೌರಿಯಲ್ಲಿ ಹೊಸ್ದಾಗ್ ಬಂದಿರೋ ಮೇಡಮ್ ತುಂಬಾ ಒಳ್ಳೆಯರಂತಪ್ಪ. ಅವರು ಭರತನಾಟ್ಯನೂ ಕಲಿಸ್ತಾರಂತೆ. ಅದಕ್ಕೆ ನಾನು ಕಲಿತೀನಿ ಅಂತ ಹೋಗವಳೆ. ಈ ವಿಷಯ ಅವಳು ನನ್ನ ಹತ್ರ ಹೇಳಲೇ ಇಲ್ವಲ್ಲ. ನಿನಗೆ ಹೇಳಿದ್ರೆ ನೀನು ಕಳ್ಸ್ಕೊಡಲ್ಲ ಅಂತ. ಅದಕ್ಕೆ ತಾವು ಕಳ್ಸ್ಕೊಟ್ರು? ಇಲ್ಲ ಇಲ್ಲ, ಅಮ್ಮನ್ ಕೇಳೇ ಕಳ್ಸ್ಕೊಟ್ಟೆ. ನನ್ನನ್ನ ಕೇಳಿದಿದ್ರೆ ನಾನೇನ್ ಬೇಡ ಅಂತ ಹೇಳ್ತಿದ್ನೆ. ಕಲೀಲಿ, ಅದು ಒಂದ್ ವಿದ್ಯೆ ತಾನೆ. ಹೆಂಗ ಅವಳನ್ನ ಕೆಲಸ ಮಾಡೋನ್ ಮದುವೆ ಮಾಡ್ಕೊಡ್ಬೇಕಂತ ಅನ್ಕೊಂಡಿದೀವಿ. ಇವೆಲ್ಲ ಕಲ್ತ್ರೆ ಒಳ್ಳೆ ತಾನೆ. ನೀನ್ ಯಾವಾಗ ಏನ್ ಮಾಡ್ತೀಯೋ ಅದೇನ್ ಮಾತಾಡ್ತೀಯೋ ಒಂದು ಅರ್ಥ ಆಗಲ್ಲಣ್ಣ. ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಸರಿ, ಗೌರಿ ಹೋಗ್ತಾ ಬರ್ತಾ ಹುಷಾರಾಗಿರೋ ಕೇಳ್ಬೇಕು. ಏನಣ್ಣ ಹಿಂಗ್ ಮಾತಾಡ್ತಾ ಇದ್ದೆ ನೀನು?
ಈ ಭೀಮಾ ಬಲರಾಮನ್ ತಂಗಿನ ಕೆಣಕದಿರ್ಲೆ ಯಾವ ನನ್ನ ಮಗನ ಕಣ್ಣೆತ್ತು ನೋಡಲ್ಲ ಗೊತ್ತಾ? ಅದು ನನಗೂ ಗೊತ್ತಿರೋ ವಿಷಯ ಕಣಪ್ಪ. ಹಣೆ ಬರ ಗಟ್ಟಿಯಾಗಿದೆ ಅಂತ ಹೇಳಿ ಹುತ್ತ ಕೈ ಹಾಕಿದ್ರೆ ಹಾವು ಕಷ್ಟೇ ಸುಮ್ನೆ ಇರುತ್ತಾ? ಅರ್ಥ ಆಗ್ಲಿಲ್ಲ? ಉಣ್ಣು. ಶಾರದವಾ ಶಾರದವಾ ಏನವ ಹಾಲು ಯಾರಿಗೆ? ಗೋಪಿ ಕೊಡಕೆನವ? ಹೌದು. ನೀನ್ ಯಾಕವ ಕೊಡ್ಬೇಕು? ನಮ್ ಸಿಂಗಾರು ಇಲ್ವಾ? ಸಿಂಗಾರು ಸಿಂಗಾರು ಏನಪ್ಪ? ಬೋವ ಬೋವ ತತ್ತಾರವ ಸಿಂಗಾರು ಕೊಡ್ತಾ ನೀನ್ ಹೋಗವ. ಸಿಂಗಾರು ನೀನ್ ಈ ಮನೆಗ್ ಸೊಸೆ ಆಗೋ ವಿಷಯ ನಾನು ಗೌಡ್ರು ಮಾತಾಡಿದೀವಿ. ಆದ್ರೆ ಈ ವಿಷಯ ಗೋಪಿಗ್ ಗೊತ್ತಿಲ್ಲ. ಇನ್ನ 4 ದಿವಸ ಕಳೀಲಿ, ವಾಲ್ಗ ಊದ್ಸೇ ಬಿಡ್ತೀನಿ. ಅಷ್ಟ್ರಾಗೆ ಈ ಕೌರವರ ವಂಶದ ಕೊನೆ ತುಂಡೈತಲ್ಲ. ಹೌದಾ? ಆಗ್ಲಪ್ಪ, ನೀ ಹೇಳ್ದಂಗೆ ಮಾಡ್ತೀನಿ. ಗೋಪಿ, ಏ ಗೋಪಿ, ಹಾಲು. ಸಿಂಗಾರಿ, ಸಿಂಗಾರು ಸಿಂಗಾರು ಗೋಪಿ, ಪಾಪಿ ಕಾಣಿಸ್ಕಾಣ್ತಾ ನಿಂತಿದ್ಯಲ್ಲ. ಹೀಗೆ ಬಸ್ಲಾ? ಈಗೇ ನೆಬಸ್ತಿದ್ದಿ ನೋಡಲಿ, ಸಟ್ ಹಣ ಬಿತ್ಕೊಂಡವನೆ. ಅವನ್ನೇ ನೆಬಸ್ತಿದ್ದಿ. ಏನೇನ ನಡಿ, ಶಕುನ ಸರಿಯಾಗಿಲ್ಲ. ನಡಿ ನಡಿ. ಓ ತಿಮ್ಮ, ಬೇಗ ಬಾರಲ್ಲೋ. ಬಂದ ಇರೋಣ ಅಣ್ಣ. ನನ್ನ ಕೈಲಿ ಈ ಬೆಟ್ಟ ಹತ್ತಕ್ಕಾಗಕ್ಕಿಲ್ಲ. ಇದಕ್ಕೆ ಅಂತ ಇಷ್ಟು ದೂರ ಬರ್ಬೇಕಾ? ಇದನ್ನ ನಮ್ಮ ಹಿತ್ಲಲ್ಲೇ ಮಾಡ್ಕೋಬೋದಾಗಿತ್ತು. ಲೋ ನನ್ನ ಮಗನೇ, ನಾನು ಅದಕ್ಕಲ್ಲ ಕಣೋ ನೀನ್ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಇನ್ಯಾಕೆ? ಇದ್ರಲ್ಲಿ ತೋರಿಸ್ತೀನಿ ನೋಡೋ ನಿನ್ಗೆ. ಏನ್? ಸ್ವರ್ಗ ಸ್ವರ್ಗ ಕಾಣಿಸುತ್ತೆ ಕಣೋ. ಅದೇನ್ ತೋರ್ತೀಯೋ ಏನೋ. ನಡಿ ಬಾ. ವಾವ್. ಗೋಪಣ್ಣ, ಗೋಪಣ್ಣ, ಅದೇನ್ ನೀವೊಬ್ರೆ ಆಹಾ ಅಂತ ನೋಡ್ತಾ ಇದ್ದೀರಲ್ಲ, ನನಗೂ ವಸ್ತಿ ತೋರಿ. ನೋಡ್ತೀಯಾ? ತಗೋ. ಇದನ್ನ ನೋಡ್ಕೊಂಡೆ ನೀವು ಆಹಾ ಅಂತಿದ್ರ? ಏನೋ ನೋಡ್ದೆ ನೀನು? ಕುಡಿ ನೋಡೋಣ. ನೋಡ್ತಾ ಇದ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ ಕಣೋ. ಇದ್ಯಾಕೋ ಸರಿ ಹೋಗಕ್ಕಿಲ್ಲ. ಒಗಡ ಬನ್ನಿ. ಲೇ ನಾನು ಹೇಳಿತ್ತೋ ಕರ್ಕೊಂಡು ಹೋಗ್ತೇನೋ. ಎಲ್ಲಿಗೆ? ಹಳ್ಳಿ ಹುಡುಗಿರು ಅಂದ್ರೆ ನನಗೆ ತುಂಬಾ ಇಷ್ಟ ಕಣೋ. ವಂಶದ ಬುದ್ಧಿ ಹೇಳ್ಬಿಡ್ತೀವಿ ಅಲ್ಕಾನ ಮಗಂತಂದು. ಗೋಪಣ್ಣ, ನಿನ್ ದಮ್ಮಯ್ಯ ಅಂತೀನಿ. ನಮ್ಮ ಹಳ್ಳಿ ಹುಡುಗಿರ್ ಸವಾಸ ಮಾತ್ರ ಬೇಡ. ಬೇಕಾದ್ರೆ ಸಿಂಗಾರಿ ಅಂತ ಕರ್ಕೊಂಬರ್ಲಾ? ಲೈ, ಬೇರೆ ಕಡೆ ಕರ್ಕೊಂಡು ಹೋಗ್ತೀಯಾ? ಹೊಸೂರ್ನಾಗೆ ಒಬ್ಬ ಹೊಸ ಮೇಡಮ್ ಬಂದವಳೆ. ಬೇಕಾರೆ ಅಲ್ಲಿಗೆ ಹೋಗಿ ಕುದುರ್ಸಣ. ನಡಿ ಹೋಗೋಣ. ಗೋಪಣ್ಣ, 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 ಗಾಡಿ ನಿಲ್ಸು ನಿಲ್ಸು ನಿಲ್ಸು. ಯಾಕೋ? ಯಾಕೋ ನೀರ್ ಕಡೆಗೆ ಹೋಗಂಗಾಗೈತೆ. ಬೇಗ ಬಂದ್ಬಿಡ್ತೀನಿ. ಹೋಗಲ್ಲ. ಒಬ್ಳೆ ಬರ್ತಾ ಇದ್ದಾಳೆ, ಮಜಾ ತಗೊಳ್ಳೋಣ. ಸಾರಿ.
ಯಾಕೆ ನಿನ್ ಮೈಯೆಲ್ಲ ಕೆಸರಾದ್ರು ನಿನ್ ಮಾಮೂಲಿ ಹಳ್ಳಿ ಹುಡುಗಿರ್ತಾರ ನಿನ್ ಎಗದ್ ಬಿದ್ ನೆಲಿಕೆ ಆಗೋಗ ನಿನ್ ಎಕ್ಕುಟ್ಟೋಗ ನಿನ್ ವಾಂತಿ ಬೇದಿ ಬರ ನಿನ್ ಹೊಟ್ಟೆ ನೋವು ಬರ ನಿನ್ ಎದೆ ನೋವು ಬಂದು ರಸ್ತೆಲೆ ಗೊಟ್ಟ ನಿನ್ ಕೈ ಮುರಿದಾಗ ಕಾಲ್ ಮುರಿದಾಗ ಅಂತ ಏನಾದ್ರು ಬೈಯಿ ನಿನ್ ಕುಷ್ಠರೋಗ ಬರ ನಿನ್ ಕೈ ಕಾಲ್ ಸೇದೋಗ ಏನು ಬೈಯಲ್ವಾ ಯಾಕೆ ಗೊಂಬೆ ತರ ನಿಂತ್ಕೊಂಡ್ಬಿಟ್ಟೆ ನಿನ್ಗೇನ್ ಮಾತ್ ಬರಲ್ವಾ ನೀನೇನ್ ಮೂಗಿನಾ? ಗೋಪಣ್ಣ ಅವಳು ಹೆಣ್ಣಲ್ಲ, ಬೆಂಕಿ ಗೋಪಣ್ಣ, ಬೆಂಕಿ. ಹೌದು, ಅವಳು ಯಜ್ಞಕ್ಕೊಂಡದ್ ಬೆಂಕಿ. ಅವಳಿಂದ ಈ ಗುಡಿ ಗೌಡನ್ ಮನೆ ಬೆಣ್ಣೆ ಕರ್ಗಿ ತುಪ್ಪ ಆಗೋಯ್ತು ಕಂಡ್ಲ ಅತ್ತಿಮ್ಮ. ಹೋಮ ಮಾಡೋಕೆ ಬಿಡ್ತು ಅನ್ನು ಗೋಪಣ್ಣ, ಬಿಡ್ತು ಅನ್ನು. ಅವಳು ನಿಮ್ ಮಣ್ಣನ ಮಚ್ನಲ್ಲಿ ಕೊಚ್ಚಾಕದ್ನಲ್ಲ ಆ ಭೀಮ, ಅವನ್ ತಂಗಿ ಗೌರಿ. ಅವಳನ್ನ ಮುಟ್ಟಿರೋ ವಿಷಯ ಏನಾರೋ ಆ ಭೀಮನ್ ಗೊತ್ತಾಗ್ಬಿಟ್ರೆ ನನ್ನ ಕೊಚ್ಚಾಕ್ಬಿಡ್ತಾನೆ ಅಂತ ಭಯ ನೀನು? ಗೋಪಣ್ಣ ಗೋಪಣ್ಣ ಬೇಡ ಗೋಪಣ್ಣ, ನಿನ್ ಕೈ ಮುಗಿತೀನಿ. ಅವಳ ಸಹವಾಸ ಮಾತ್ರ ಬೇಡ. ಬೇಕಾರೆ ಆ ಹೊಸ ಮೇಡಮ್ ತ ಹೋಗೋಣ. ನನ್ಗೆ ಯಾವ ಮೇಡಮ್ ಬೇಡ. ಓಯ್, ಇನ್ಮೇಲೆ ನಾನು ಹೇಳ್ದಾಗೆ ತಲೆ ಬಾಲ ಅಲ್ಲಾಡ್ಸೋ ಕೋಳೆ ಬಸವಂತರ ಇದ್ರೆ ಸರಿ. ಎದ್ರುತ್ರ ಕೊಟ್ರೆ ಅಲ್ಲುದ್ರಿಸ್ಬಿಡ್ತೀನಿ, ಹುಷಾರ್. Hello? Hey, look at me. You, hey, ನನ್ನ ಜೀವನದಲ್ಲಿ ನಿನ್ನಂತ 100 ಹುಡುಗಿರು ನೋಡಿದ್ದೀನಿ. ಆದ್ರೆ ನಿನ್ನಂತ ಕಣ್ಣು, ನಿನ್ನಂತ ತುಟಿ, ನಿನ್ನಂತ ನಡೆ, ಬಳಕೋ ಸೊಂಟಾರೋ ನಿನ್ನಂತ ಹುಡುಗಿನ ನೋಡೇ ಇಲ್ಲ ಅಂತ ಖಂಡಿತವಾಗ್ಲೂ ನಾನು ಮಾಮೂಲಿಯಾಗಿ ಹೇಳಲ್ಲ. ಹಾ, ಹುಡುಗಿ ಸ್ಮೈಲ್ ಮಾಡಿದ್ರೆ ತಕ್ತಾಗೆ ಅಂತಾರೆ, ಅದು ತಪ್ಪು. ಹುಡುಗಿ ಕೋಪಿಸ್ಕೊಂಡ್ರೆ ಮನೆಗೆ ಬಿದ್ದಾಗೆ ಅಂತ. ಆಮ್ ಐ ರೈಟ್? ಅಷ್ಟೇ ಅಲ್ಲ, ಹುಡುಗ ಫಾಲೋ ಮಾಡುವಾಗ ಹುಡುಗಿ ಮೌನವಾಗಿ ಹೋಗ್ತಾ ಇದ್ರೆ ಒಪ್ಪಿದೆ ಅಂತ ಅರ್ಥ ಅಲ್ವಾ? ನೀನೇನ್ ಮೂಗಿನ? ಓ, ನೀನ್ ಮೂಗಿ ಆದ್ರೆ ಇನ್ನು ಒಳ್ಳೇದೇ ಆಯ್ತು. ನಾನೇನ್ ಮಾಡಿದ್ರು ಹೇಳೋಕೆ ಆಗಲ್ಲ. ಓಹೋ, ತಡಿಯಕ್ಕಾಗ್ದಷ್ಟು ಕೋಪ ಬರ್ತಾ ಇದೆ. ಬಯ್ಯೇ, ಕಮಾನ್ ಬಯ್ಯೇ, ಬಾಯಿಗೆ ಬಂದಾಗ ಬಯ್ಯೇ, ಕಮಾನ್. ನನ್ನ ಈಕೆನ ಹೊಡೆದು ನನ್ನ ಆವೇಶ ಹೋಗಿ ಆಡೋವಾಗ ಮಾಡಿದೆ. ಇವತ್ತು ಈಕೆನ ಹೊಡೆದು ನನ್ನ ಆಸೆ ತೀರ್ಸ್ಕೊಳ್ಳೋದಿಕ್ಕೆ ಆಮಂತ್ರಣ ಕೊಡೆ. ಓಯ್ ಗೌರಿ, ನಿನ್ನ ಗಂಗೆ ಪಾಲ್ ಮಾಡ್ತೀನಿ. ನಾನ್ ನಿನ್ ಬಿಡೋದಿಲ್ಲ ಗೌರಿ, ನಾನ್ ನಿನ್ ಬಿಡೋದಿಲ್ಲ.